ಒಂದು ಹುರುಪಿನ ಕಾಡಿನಲ್ಲಿ ಅಲ್ಲಾಜಿಂಬ ಒಂದು ಜಲೆಯ ಆನೆ ಇತ್ತು. ಅವಳು ತುಂಬಾ ದಯಾಳು ಎಂದು ಎಲ್ಲರಿಗೂ ತಿಳಿದಿತ್ತು. ಅಲ್ಲ ತನ್ನ ಸ್ನೇಹಿತರನ್ನು ಸಹಾಯ ಮಾಡಲು ತುಂಬಾ ಇಷ್ಟಪಟ್ಟರು. ಒಂದು ದಿನ ಅವಳು ಸಹಾಯ ಬೇಕಾದ ಒಂದು ಚಿಕ್ಕ ಹಕ್ಕಿಯನ್ನು ನೋಡಿದರು. ಅಲ್ಲ ತನ್ನ ತೊತ್ತುರಿಯನ್ನು ಬಳಸಿಕೊಂಡು ಹಕ್ಕಿಯನ್ನು ಅದರ ಗೋಡಿಗೆ ಹಿಂತಿರುಗಿಸಿದರು. ಕಾಡಿನ ಎಲ್ಲಾ ಪ್ರಾಣಿಗಳು ಎಲ್ಲ ಅವರ ದಯಾಳುತನಕ್ಕಾಗಿ ಪ್ರಾರ್ಥಿಸುತ್ತಿದ್ದರು. ಒಂದು ದಿನ ಕಾಡಿನಲ್ಲಿ ನಡೆಯುತ್ತಿರುವಾಗ ಎಲ್ಲವರಿಗೆ ಒಂದು ಸಂಬಂಧನಿ ಕೇಳಿಸಿತು. ಅವರು ಆ ದನಿಯನನ್ನು ಹಿಂಬಾಲಿಸುತ್ತಾ ಹೊಂದಾಗ ಮ್ಯಾಕ್ಸ್ ಎಂಬ ಒಂದು ಪುಟ್ಟ ಇಲಿ ಪೊದೆಯಲ್ಲಿ ಸಿಕ್ಕಿ ಹಾಕಿಕೊಂಡಿರುವುದನ್ನು ಕಂಡಿತು. ಅಲ್ದ ತನ್ನ ಸೌಂಡಿಲನ್ನು ಬಳಸಿ ಮ್ಯಾಕ್ಸ್ನನ್ನು ಬಿಡಿಸಿದವು. ಧನ್ಯವಾದಗಳು. ಅಲ್ಲ, ಮ್ಯಾಕ್ಸ್ ಡೌಲ್ರಡ್ ಅಗುವಿನೊಂದಿಗೆ ಹೇರಿತು, ನೀನು ನಿಜವಾದ ಸ್ನೇಹಿತೆ. ಜೆಲ್ಲ ಉತ್ತರಿಸಿದರು, ಸ್ನೇಹಿತರು ಹಾಗೆಯೇ ಮಾಡುತ್ತಾರೆ. ನಾವು ಒಬ್ಬರಿಗೊಬ್ಬರು ಸಹಾಯ ಮಾಡುತ್ತೇವೆ. ಮರುದಿನ ಎಲ್ಲ ಕಾಡಿನ ಪ್ರಾಣಿಗಳು ಎಲ್ಲರ ದಯೆಗೆ ಕೃತಜ್ಞತೆ ಸಲ್ಲಿಸಲು ಒಂದು ಅಚ್ಚರಿಯ ಪಾರ್ಟಿ ಮಾಡಲು ನಿರ್ಧರಿಸಿದವು. ಅಲ್ಲ ಸ್ನೇಹಿತನಾದ ಮ್ಯಾಕ್ಸ್ ಪಾರ್ಟಿಯನ್ನು ಆಯೋಜಿಸಿದನು ಮತ್ತು ಅದನ್ನು ವಿಶೇಷವಾಗಿಸಲು ಶ್ರಮಿಸಿದನು. ಅಲ್ಲ ಅಲ್ಲಿಗೆ ಬಂದಾಗ ತನ್ನ ಸ್ನೇಹಿತರು ತನಗಾಗಿ ಆಚರಿಸುತ್ತಿರುವುದನ್ನು ಕಂಡು ಸಂತೋಷಪಟ್ಟರು. ಪಾರ್ಟಿಗಾಗಿ ಮ್ಯಾಕ್ಸ್ ಅಷ್ಟು ಶ್ರಮಪಟ್ಟಿದ್ದಾನೆಂದು ಅವರು ಗಮನಿಸಿದರು ಮತ್ತು ದಯೆ ಅವರ ಕಡೆಯಿಂದ ಬರುತ್ತದೆ ಎಂದು ಅರಿತುಕೊಂಡರು. ಅವರು ಪಾರ್ಟಿಯನ್ನು ಆನಂದಿಸುತ್ತಿರುವಾಗ ಅಲ್ಲ ಮತ್ತು ಮ್ಯಾಕ್ಸ್ ಒಬ್ಬರಿಗೊಬ್ಬರು ಸಹಾಯ ಮಾಡುವುದು ಮತ್ತು ಕಾಳಜಿ ವಹಿಸುವುದು ಎಷ್ಟೋ ಮುಖ್ಯವೆಂದು ಮಾತನಾಡಿದರು. ಅವರು ಯಾವಾಗಲೂ ಒಬ್ಬರಿಗೊಬ್ಬರು ಇರುತ್ತೇವೆ ಎಂದು ಭರವಸೆ ನೀಡಿದರು. ದಯೆ ಅನ್ನುವುದು ನೆರವು ನೀಡುವ ಮತ್ತು ಪರಮಾತ್ಮ ಕೊಡುಗೆ. ಒಬ್ಬರಿಗೊಬ್ಬರು ಸಹಾಯ ಮಾಡುವುದರಿಂದ ಜಗತ್ತು ಉತ್ತಮಿಸಲಾಗುತ್ತದೆ.